ಗುರುಮಾತೆಗೆ ಬೀಳ್ಕೊಡುವಲ್ಲಿ ಕಣ್ಣೀರು ಸುರಿಸಿದ ವಿದ್ಯಾರ್ಥಿಗಳು. ಏಪ್ರಿಲ್ 1, 1988ರಂದು ಸೇವೆಗೆ ಸೇರಿದ ಶಿಕ್ಷಕಿ ಶಕುಂತಲಾ ಕಮತೆ 38 ವರ್ಷ ಸೇವೆ ಸಲ್ಲಿಸಿ ನಿವೃತ್ತ. ಅನೇಕ ಬಡ ಮಕ್ಕಳಿಗೆ ದತ್ತಕ ತೆಗೆದುಕೊಂಡು ಶಿಕ್ಷಣಕ್ಕೆ ಧನ ಸಹಾಯ ಮಾಡಿದ ಶಕುಂತಲಾ ಕಮತೆ ಮತ್ತು ಜೆ.ಬಿ. ಜನವಾಡೆ ದಂಪತಿಗಳು. ವಸತಿ ಶಾಲೆಗೆ ಆಯ್ಕೆಯಾದ ಸ್ವಂತ ಮಗನ ಶಿಕ್ಷಣಕ್ಕಾಗಿ ಬಚ್ಚಿಟ್ಟ ಹಣವನ್ನು ಬಡ ವಿದ್ಯಾರ್ಥಿಗಳಿಗೆ ದಾನ ಮಾಡಿದ ಮಹಾನ್ ದಂಪತಿಗಳು. ಬೀಳ್ಕೊಡುವ ಸಮಾರಂಭದ ವೇಳೆ ವಿದ್ಯಾರ್ಥಿಗಳಿಂದ ಪುಷ್ಪಗಳ ಸುರಿಮಳೆ. ತಾನು ಮಾಡಿದ ಸೇವೆ ಸಹಾಯದಿಂದ ಶಿಕ್ಷಣ ಪಡೆದು ಅನೇಕ ವಿದ್ಯಾರ್ಥಿಗಳು ಡಾಕ್ಟರ್, ಇಂಜಿನಿಯರ್, ಶಿಕ್ಷಕ ಮುಂತಾದ ಕ್ಷೇತ್ರಗಳಲ್ಲಿ ಮಾಡುತ್ತಿರುವ ಸಮಾಜ ಸೇವೆ ತಮ್ಮ ಮನಸ್ಸಿಗೆ ಸಮಾಧಾನ, ಅಭಿಮಾನ, ಗೌರವ ತಂದುಕೊಟ್ಟಿದೆ. ಶಕುಂತಲಾ ಕಮತೆ ಇವರ ಹೇಳಿಕೆ. ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದ ಡಿಎಸ್ ನಾಡಗೆ ಪದವಿ ಪೂರ್ವ ಕಾಲೇಜಿನ ಹೈಸ್ಕೂಲ್ ವಿಭಾಗದಲ್ಲಿ ಕನ್ನಡ ಶಿಕ್ಷಕಿಯಾಗಿ ಅನೇಕ ವಿದ್ಯಾರ್ಥಿಗಳ ಜೀವನಕ್ಕೆ ದಾರಿ ದೀಪವಾದ ಗುರುಮಾತೆ ಶಕುಂತಲಾ ಕಮತೆ ಇವರು 38 ವರ್ಷಗಳ ನಂತರ ಸೇವಾ ನಿವೃತ್ತ ಹೊಂದಿದರು. ಶನಿವಾರ ದಿನಾಂಕ 29 ನವೆಂಬರ್ರಂದು ಅವರ ನಿವೃತ್ತಿ ನಂತರ ಶಾಲೆಯಲ್ಲಿ ಆಯೋಜಿಸಲಾದ ಬೀಳ್ಕೊಡುವ ಸಮಾರಂಭದ ವೇಳೆ ಶಾಲಾ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಅಭಿನಂದನ್ ಮೂರಾಬಟ್ಟೆ ಇವರ ಅಮೃತ ಹಸ್ತದಿಂದ ಶಾಲಾ ಆಡಳಿತ ಮಂಡಳಿ, ಮಾರ್ಗದರ್ಶಕರು, ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳ ಉಪಸ್ಥಿತಿಯಲ್ಲಿ ಶಿಕ್ಷಕಿ ಶಕುಂತಲಾ ಕಮತೆ ಇವರ ಗೌರವ ಸತ್ಕಾರ ಮಾಡಲಾಯಿತು. ಈ ವೇಳೆ ವಿದ್ಯಾರ್ಥಿಗಳು ಶಿಕ್ಷಕ ದಂಪತಿಗಳ ಮೇಲೆ ಪುಷ್ಪಗಳನ್ನು ಸುರಿದು ಅವರಿಗೆ ಬೀಳ್ಕೊಡುಗೆ ನೀಡಿದರು. ಈ ವೇಳೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಸುರಿಸಿದ ಕಣ್ಣೀರು ಗುರು ಶಿಷ್ಯರ ಋಣಾನುಬಂಧವನ್ನು ಪ್ರತಿಬಿಂಬಿಸುತ್ತಿತ್ತು. ಸಮಾಜ್ ಕಾರ್ಯ ನ್ಯೂಜ್ಗಾಗಿ ಕಾರದಗದಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ.